ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ದೇವರಿಗೆ ನಿಜವಾಗಿ ಅರ್ಪಿಸಬೇಕಾದ ಪುಷ್ಪ ಭಾವಪುಷ್ಪಗಳು. ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಯಮಿಂದ್ರಿಯ ನಿಗ್ರಹ. 8 ಪುಷ್ಪಗಳನ್ನು ಶಾಸ್ತ್ರ ಹೇಳಿದೆ. ಯಾರಿಗೂ ಹಿಂಸೆ ಮಾಡದೇ ಇರೋದು. ನೋಡಿ ಎಷ್ಟು ಒಳ್ಳೆಯ ಚಿಂತನೆ ಇದೆ ಸ್ವಾಮಿಗಳದ್ದು ಅಂದರೆ, ನೋಡಿ ಒಂದು ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಯಾವುದೋ ಕಾರಣಕ್ಕೆ ಇವತ್ತು ಯಾವ ಉದ್ವೇಗಕ್ಕೂ ಒಳಗಾಗಿಲ್ಲ, ಯಾರನ್ನೂ ಬೈದಿಲ್ಲ, ಯಾರ ನಿಂದನೆಯನ್ನೂ ಮಾಡಿಲ್ಲ, ಯಾರ ಜೊತೆಗೂ ಜಗಳ ಆಡಿಲ್ಲ, ಯಾರಿಗೂ ಪೀಡೆ ಕೊಟ್ಟಿಲ್ಲ, ನಾನೂ ಸುಖವಾಗಿದ್ದೇನೆ, ಸುತ್ತಮುತ್ತಲಿನವರು ಸುಖವಾಗಿದ್ದಾರೆ, ಇಡೀ ದಿನ ಕಳೆದೆ. ರಾತ್ರಿ ಸಮಯದಲ್ಲಿ ದೇವರೇ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಯಾರ ಹಿಂಸೆಯನ್ನು ಮಾಡಿಲ್ಲ, ಈ ಅಹಿಂಸಾ ಎಂಬಂಥ ವ್ರತವನ್ನು ನಾನೇನು ಇಡೀ ದಿನ ಪಾಲನೆ ಮಾಡಿದ್ದೇನೆ, ಇದು ನಿನ್ನ ಪಾದಕ್ಕೆ ಸಮರ್ಪಣೆ ಅಂತ ಅರ್ಪಣೆ ಮಾಡಿದರೆ ಅದು ನಿಜವಾಗಿ ಪುಷ್ಪ ಸಮರ್ಪಣೆ ಆಗ್ತದೆ. ನೋಡಿ, ₹1 ಖರ್ಚಿಲ್ಲ, ಯಾವ ಅಂಗಡಿಗೆ ಹೋಗೋದು ಬೇಕಾಗಿಲ್ಲ, ಯಾವ ಗಿಡದಿಂದ ಕಿತ್ತುವ ಅವಶ್ಯಕತೆ ಇಲ್ಲ, ನಮ್ಮ ಮನೆಯಲ್ಲಿ ನಾವು ಕೂತಲ್ಲೇ ಅರ್ಪಣೆ ಮಾಡಬಹುದಾದ ಪುಷ್ಪ. ಈ ಪುಷ್ಪ 8 ವಿಧವಾಗಿದೆ.